ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಪೂಜ್ಯ ರೈತ ಬಂಧುಗಳೇ, ಪಕ್ಷದ ಅಭಿಮಾನಿ ಕಾರ್ಯಕರ್ತರೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಬಹುಶಃ ಕಳೆದ ಚುನಾವಣೆಯಲ್ಲಿ ನಮ್ಮ ಎಲ್ಲ ಮುಖಂಡರು ಹೇಳಿದ ಹಾಗೆ ಕೇವಲ 3,000 ಅಂತರದಲ್ಲಿ ನಾವು ಸೋತಿದ್ದೀವಿ. ನಮಗೆಲ್ಲರಿಗೂ ಕೂಡ ಮನವರಿಕೆ ಆಗಿದೆ. ಕಳೆದ ಸಲ ಆಗಿರ್ತಕ್ಕಂಥ ಲೋಪದೋಷಗಳನ್ನ ಸರಿ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ 1,00,000 ಮತಗಳ ಅಂತರದಿಂದ ಅವರನ್ನ ಗೆಲ್ಲಿಸ್ತೀವಿ ಅಂತಕ್ಕಂಥ ಸಂಕಲ್ಪ ನಾವೆಲ್ಲರೂ ಮಾಡಬೇಕಾಗಿದೆ. ನಾನು ನಿಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಧ್ವನಿಯಾಗಿ, ನಮ್ಮ ಮುಖಂಡರಾಗಿರ್ತಕ್ಕಂಥ ನಮ್ಮ ಯಡಿಯೂರಪ್ಪನವರಿಗೆ, ಈಶ್ವರಪ್ಪನವರಿಗೆ, ಜಗದೀಶ್ ಶೆಟ್ಟರ್ ಅವರಿಗೆ ನಿಮ್ಮ ಪರವಾಗಿ ನಾನು ಆಶ್ವಾಸನೆಯನ್ನು ಕೊಡ್ತೀನಿ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಬಾರಿ 1,00,000ಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆಲ್ತಾರೆ, ನಿಮ್ಮ ಕೈಯನ್ನ ಬಲಪಡಿಸ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಹಳಷ್ಟು ಜನ ಚರ್ಚೆಗಳು ಮಾಡ್ತಾ ಇದ್ದಾರೆ. ಮೋದಿ ಅವರು ಹಿಂದಿನ 5 ವರ್ಷಗಳ ಹಿಂದೆ ಈ ದೇಶಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದೆ. ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ರೆ ನಾನು ಈ ದೇಶದ ಮತದಾರರಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆಯನ್ನ ತರಲಾರದಂತ ಆಡಳಿತವನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ. 5 ವರ್ಷ ಅವಧಿಯವರು ಯಾವುದೇ ಒಬ್ಬ ಕಾರ್ಯಕರ್ತ ತಲೆ ತಗ್ಗಿಸುವಂತ ಕಾರ್ಯ ಈ 5 ವರ್ಷ ಆಡಳಿತದಲ್ಲಿ ನರೇಂದ್ರ ಮೋದಿ ಅವರು ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೀನಿ. ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ, ವಿಶೇಷವಾಗಿ ನಾವೆಲ್ಲರೂ ರೈತರು, ನಮ್ಮೆಲ್ಲ ರೈತರ ಒಂದು ಸಂಕಲ್ಪ ಇತ್ತು. 2004ನೇ ಇಸ್ವಿಯಲ್ಲಿ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಒಂದು ಸಂಕಲ್ಪ ಆಗಿದೆ. ಇಡೀ ದೇಶದ ರೈತ ಬೇಡಿಕೆಯನ್ನಿಟ್ಟಿದ್ರು. ನಮ್ಮ ಬದುಕು ಹಸುರಾಗಬೇಕು, ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ನಾವು ಕೂಡ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಒಂದು ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ಹಾಕಬೇಕು ಅಂತ ಹೇಳಿ ಆ ಹೇಳಿದಂತ ಸಂದರ್ಭದೊಳಗೆ ಅವತ್ತಿನ 2004ನೇ ಇಸ್ವಿ ಸ್ವಾಮಿನಾಥನ್ ವರದಿಯನ್ನಾಯ್ತು. ಸುಮಾರು 10 ವರ್ಷಗಳ ಕಾಲ ಸ್ವಾಮಿನಾಥನ್ ಪಟ್ಟಿರ್ತಕ್ಕಂಥ ವರದಿ ಧೂಳು ತಿಂತಾಗಿದೆ. ನಮ್ಮೆಲ್ಲರ ಅಪೇಕ್ಷೆ ಆಗಿದೆ ರೈತರಿಗೆ ಮೂಲಭೂತ ಸವಲತ್ತು ಸಿಗಬೇಕು, ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯ ಬೆಲೆ ಸಿಗಬೇಕು ಅಂತ ಇವತ್ತು ನಾನು ಹೆಮ್ಮೆಯಿಂದ ಮಾತನ್ನು ಹೇಳ್ಕೊತೀನಿ. ಸ್ವಾಮಿನಾಥನ್ ಪಟ್ಟಿರ್ತಕ್ಕಂಥ ವರದಿಯ ಮೊದಲನೇ ಹೆಜ್ಜೆ ರೈತ ಬೆಳೆದಿರ್ತಕ್ಕಂಥ ಸುಮಾರು 22 ಬೆಳೆಗಳಿಗೆ ವೈಜ್ಞಾನಿಕವಾಗಿ ಬೆಲೆಯನ್ನು ಘೋಷಣೆ ಮಾಡಿದೆ. ಅದರ ಜೊತೆಗೆ ಕಬ್ಬಿಗೆ FRPಯನ್ನು ಫಿಕ್ಸ್ ಮಾಡಿದೆ. ರೈತ ಪ್ರತಿ ವರ್ಷ ಬೀಜಕ್ಕೆ ಗೊಬ್ಬರಕ್ಕೆ ಅನಾನುಕೂಲ ಆಗಬಾರದು ಅಂತ ಹೇಳಿ ಪ್ರತಿ ವರ್ಷ ಬಡ ರೈತರಿಗೆ 6,000 ರೂಪಾಯಿಗಳನ್ನ ಅವನ ನೇರವಾಗಿ ಅವರಿಗೆ ಖಾತೆಗಳಿಗೆ ಹಾಕ್ತಕ್ಕಂಥವ್ರು. ಇದ್ರದ್ದು ಒಟ್ಟು ಮತ್ತು ಎಷ್ಟಾಗತ್ತಪ್ಪ ಅಂತಂದ್ರೆ 72,000 ಕೋಟಿ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಾವು ಇನ್ನು ಸಾಲ ಮನ್ನಾ ಮಾಡಿದ್ದೀವಿ ಅಂತ, ಒಂದೇ ಸರಿ ಅವ್ರದ್ದು ಕೂಡ 60,000 ಕೋಟಿ. ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಇದು 72,000 ಕೋಟಿ ರೂಪಾಯಿಗಳನ್ನ ಒಂದೇ ವರ್ಷಕ್ಕಲ್ಲ, ನಿರಂತರವಾಗಿ ಇದು ಪ್ರತಿ ವರ್ಷ ಕೊಡ್ತಕ್ಕಂಥ ಹಣ ಅಂತ ಹೇಳಿ ರೈತರಿಗಾಗಿ 3,20,000 ಕೋಟಿ ರೂಪಾಯಿಗಳನ್ನು
ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಮೊದಲನೇ ಪ್ರಧಾನಿ ಯಾರಂದ್ರೆ ಅದು ನರೇಂದ್ರ ಮೋದಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ. ಇಂಥ 16 ಕಾರ್ಯಕ್ರಮಗಳನ್ನು ನಾವು ಹೇಳಬಹುದು, ಆದ್ರೆ ಸಮಯದ ಅಭಾವ ಇದೆ. ಇನ್ನೊಂದು 4-5 ಜನ ನಮ್ಮ ಮುಖಂಡರು ಮಾತಾಡೋದು. ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಇನ್ನೊಂದು ಬಾರಿ ನಾವು ಪ್ರಧಾನಮಂತ್ರಿಗಳನ್ನು ಮಾಡಬೇಕಾಗಿದೆ. ನರೇಂದ್ರ ಮೋದಿ ಇಲ್ಲದೆ ಇದ್ರೆ ನಮಗೆ ರಕ್ಷಣೆ ಇಲ್ಲ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗದೆ ಹೋದ್ರೆ ಭಾರತದ ಸ್ಥಿತಿಗತಿ ಸರಿಯಾಗಿ ಹೋಗ್ಲಿಕ್ಕಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇನ್ನೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಬೇಕಾದ್ರೆ ನಮಗೆ ಅಳುಕಿದೆ. ಕಳೆದ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಂದರ್ಭದೊಳಗ ಚಿಕ್ಕೋಡಿ ಕ್ಷೇತ್ರದಿಂದ ಕೈ ಎತ್ತತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯ ಇಲ್ಲ ಅಂತಕ್ಕಂಥ ಇವತ್ತು ಅಳುಕು ನಮಗಿದೆ. ಆದ್ರೆ ಕಳೆದಾಗಿರ್ತಕ್ಕಂಥ ತಪ್ಪನ್ನು ಈ ಬಾರಿ ಮಾಡಲಾರದೆ ನಾಳೆ ನಡೀತಕ್ಕಂಥ ಲೋಕಸಭಾ ಚುನಾವಣೆ ಒಳಗೆ ಚಿಕ್ಕೋಡಿ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಆಯ್ಕೆ ಮಾಡಿ ಕಳಿಸಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲೆಯ ಪ್ರತಿನಿಧಿ ಅಂತ ಹೇಳಿ ಅಲ್ಲಿ ಕೈ ಎತ್ತುವಂತ ಕೆಲಸವನ್ನ ನಾವು ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ. ಬಂಧುಗಳೇ, ನಾವು ಎಲ್ಲರೂ ಕೊಂಡುಕೊಳ್ಕೊಂಡು ಪ್ರತಿಯೊಂದು ತಾಲೂಕಿನಲ್ಲಿ ಬರ್ತೀವಿ, ಪ್ರತಿಯೊಂದು